ಬನ್ನಿ ನೋಡೋಣ ಇವತ್ತು ಮಾರ್ಕೆಟ್ ಹೆಂಗ್ ಮೂವ್ ಕೊಟ್ಟಿದೆ. ಮಾರ್ಕೆಟ್ ಇವಾಗ ಆಕ್ಚುಲಿ ಕ್ಲೋಸ್ ಆಗಿದೆ. ನಾವು ಅರೌಂಡು ಈ ಕ್ಯಾಂಡಲ್ ಹತ್ರ ಎಂಟ್ರಿ ಆಗಿದ್ದು. ಈ 9:31 ಕ್ಯಾಂಡಲ್ ಇದೆಯಲ್ಲ ಇಲ್ಲಿ ಸೀಯಿಂಗ್ ದಿಸ್ ಬ್ಲೂ ಕ್ಯಾಂಡಲ್. ಇದು ಎಂಟ್ರಿ ಆಗಿದ ತಕ್ಷಣ ಪ್ರಾಫಿಟ್ಸ್ ಆಲ್ಮೋಸ್ಟ್ ಟಾರ್ಗೆಟ್ ರೀಚ್ ಆಗಿತ್ತು. ಬಟ್ ವಿ ಕುಡಂಟ್ ಬುಕ್ ದ ಟಾರ್ಗೆಟ್ ಹಿಯರ್. ಇಲ್ಲಿ ಆಲ್ಮೋಸ್ಟ್ ಲಾಸ್ ರೀಚ್ ಆಯಿತು. ಮತ್ತೆ ಪ್ರಾಫಿಟ್ಸು ಇಲ್ಲಿ ಇವೆಲ್ಲ ವೋಲಟೈಲ್ ಮೂಮೆಂಟ್ ನೋಡಿ ಆ ಮೇ ಬಿ ನೀವು ಯಾರಾದರೂ ಟ್ರೇಡ್ ಮಾಡಿದ್ರೆ ಪೊಸಿಷನ್ ಚೇಂಜ್ ಮಾಡಕ್ ಹೋಗಿರ್ತೀರಾ. ಬಟ್ ಹಂಗೆಲ್ಲ ಏನು ಮಾಡಕ್ ಹೋಗ್ಬೇಡಿ. ಎಷ್ಟು ಏನಾಗುತ್ತೋ ಆಗ್ಲಿ. ಈ ಮಾರ್ಕೆಟ್ ಅಲ್ಲಿ ಅದೇ ಇಂಪಾರ್ಟೆಂಟ್. ಮಾರ್ಕೆಟ್ ನಿಮ್ಮನ್ನ ಪಾಸಿಟಿವ್ ನೆಗೆಟಿವ್ ಈ ತರ ಪ್ರಾಫಿಟ್ಸು ಟಾರ್ಗೆಟ್ ರೀಚು ಅಲ್ಲಿಂದ ಕೆಳಗಡೆ ಬರೋದು ಈ ತರ ಆಗಿರುತ್ತೆ. ಪ್ರಾಫಿಟ್ಸ್ ಕಡಿಮೆ ಆಗೋದು, ಪ್ರಾಫಿಟ್ಸ್ ಜಾಸ್ತಿ ಆಗೋದು, ಅಥವಾ ಟಾರ್ಗೆಟ್ ರೀಚ್ ಆಗಿ ಅಲ್ಲಿಂದ ಕಡಿಮೆ ಟಾರ್ಗೆಟ್ಸ್ ಹತ್ರ ಬರಂಗ್ ಮಾಡೋದು, ಇವೆಲ್ಲ ಮಾರ್ಕೆಟ್ ಮಾಡ್ತಾ ಇರುತ್ತೆ. ನೀವು ಕಂಟಿನ್ಯೂಸ್ ಆಗಿ ಟ್ರೇಡ್ ಮಾಡ್ತಾ ಇದ್ರೆ ಓವರ್ ದ ಪೀರಿಯಡ್ ಆಫ್ ಟೈಮ್ ನಿಮ್ಗೆ ಗೊತ್ತಾಗುತ್ತೆ ಅದು. ಓಕೆ, ಈ ಮೂವ್ ಯಾಕೆ ಬಂತು, ಈ ಮೂವ್ ಯಾಕೆ ಬಂತು, ಇಲ್ಲಿ ಯಾಕೆ ಸಪೋರ್ಟ್ ತಗೊಂಡಿದೆ, ಇಲ್ಲಿ ಸಪೋರ್ಟ್ ತಗೊಂಡಾದ್ಮೇಲೆ ಇದು ನೆಕ್ಸ್ಟ್ ಡೇ ಏನಾಗುತ್ತೆ. ಸಪೋಸ್ ಈ ಸಪೋರ್ಟ್ ಬ್ರೇಕ್ ಡೌನ್ ಆಗೋವರೆಗೂ ವೆಯ್ಟ್ ಮಾಡ್ಬೇಕು ನಾವು ಎಂಟ್ರಿ ತಗೊಬೇಕಂದ್ರೆ. ಈ ತರ ಎಲ್ಲ ಗೊತ್ತಾಗುತ್ತೆ. ಅಂಡ್ ನಾವೂನು ಅದೇ ರಿಲೇಟೆಡ್ ಕಂಟೆಂಟ್ ಮಾಡಿ ವಿಡಿಯೋಸ್ ಪೋಸ್ಟ್ ಮಾಡ್ತಾ ಇರ್ತೀವಿ. ಆ, ನೀವು ನಮ್ಮನ್ನ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇದ್ರೆ ನಿಮ್ಗೆ ನಮ್ ಸ್ಟ್ರಾಟಜಿ, ನಮ್ ಸೆಟಪ್ ಎಲ್ಲ ಗೊತ್ತಾಗುತ್ತೆ. ಯಾವ ಬೇಸಿಸ್ ಮೇಲೆ ನಾವು ಟ್ರೇಡ್ ಮಾಡ್ತಿದೀವಿ ಅಂತ. ಅಂಡ್ ಅಂಡ್ ನೀವು ಟ್ರೇಡ್ ಮಾಡಿರ್ತೀರಾ, ಲೈಕ್ ಇವಾಗ ಒಂದು ಕಾಲ್ ಸೈಡ್ ತಗೊಂಡಿರ್ತೀರಾ. ಸಪೋಸ್ ಪುಟ್ ಸೈಡೇ ತಗೊಂಡ್ರಿ ಅನ್ಕೊಳ್ಳಿ ಇಲ್ಲಿ. ಬಟ್ ನಿಮ್ಗೆ ಅದು ಗೊತ್ತಿರಬೇಕು ನೀವು ಯಾಕೆ ಆ ಟ್ರೇಡ್ ತಗೊಂತಿದ್ದೀರಾ ಅಂತ. ಸಪೋಸ್ ಇವತ್ತು ಮಾರ್ನಿಂಗ್ ಒಂದು ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿದ್ದೀರಾ ನೀವು ಪ್ರಾಫಿಟ್ ಆಗಿದೆಯೋ ಅಥವಾ ಲಾಸ್ ಆಗಿದೆಯೋ ಅಥವಾ ಆಫ್ ಟಾರ್ಗೆಟ್ ಅಲ್ಲಿ ಎಕ್ಸಿಟ್ ಆಗಿದ್ದೀರೋ ದಟ್ಸ್ ಅಪ್ ಟು ಯು. ಬಟ್ ನೀವು ಅದನ್ನ ಕೂತ್ಕೊಂಡು ನೀಟಾಗಿ ಅನಲೈಸ್ ಮಾಡಬೇಕು. ಓಕೆ, ವೈ ಡಿಡ್ ಐ ಗೋ ಫಾರ್ ಕಾಲ್ ಸೈಡ್ ಆರ್ ಪುಟ್ ಸೈಡ್ ಹಿಯರ್. ನಾನು ಇಲ್ಲಿ ಪುಟ್ ಸೈಡ್ ಹೋಗ್ಬೇಕು ಅಂತ ಯಾಕೆ ಅನಿಸ್ತು, ಬಿಕಾಸ್ ಅದು ಜೆನ್ಯೂನ್ ರೀಸನ್ ಆಗಿತ್ತು. ಲೈಕ್ ಮಾರ್ಕೆಟ್ ಮೂವ್ ಆ ಥರ ಕೊಡ್ತಾ, ಅಥವಾ ಒಂದು ರೆಡ್ ಕ್ಯಾಂಡಲ್ ನೋಡಿ ನೀವು ಸೆಲ್ ಸೈಡ್ ಹೋಗಿದ್ದೀರಾ, ಅಥವಾ ಒಂದು ಬ್ಲೂ ಕ್ಯಾಂಡಲ್ ನೋಡಿ ನೀವು ಕಾಲ್ ಸೈಡ್ ಹೋಗಿದ್ದೀರಾ, ಅಥವಾ ನಿಮ್ಮ ಕಾಲ್ ಸೈಡ್ ಹಿಂದಿನೇ ಒಂದು ಸೆಟಪ್ ಇತ್ತಾ, ಒಂದು ಪರ್ಟಿಕ್ಯುಲರ್ ರೀಸನ್ ಇತ್ತಾ ಅದು ಕಾಲ್ ಸೈಡ್ ಹೋಗೋದಕ್ಕೆ. ಇವೆಲ್ಲ ನೀಟಾಗಿ ಕೂತ್ಕೊಂಡು ಅನಲೈಸ್ ಮಾಡಿ. ನೆಕ್ಸ್ಟ್ ನಾಳೆ ಏನಾಗುತ್ತೆ ಅನ್ನೋ ಒಂದು ನಿಮ್ಮ ಮೈಂಡಲ್ಲೇ ಒಂದು ವ್ಯೂ ಇಟ್ಕೊಳ್ಳಿ. ನೋಡಿ ಇವಾಗ ಹಿಂಗಾಗಿದೆ, ನಾಳೆ ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆದ್ರೆ ಏನಾಗುತ್ತೆ, ಪಾಸಿಬಿಲಿಟೀಸ್ ಆರ್ ಹೈ, ಅದು ಮೇಲೆ ಹೋಗೋ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಈ ತರ ನಿಮ್ಮ ಒಂದು ವ್ಯೂ ಅಲ್ಲಿ ಅನಲೈಸ್ ಮಾಡ್ಕೊಂಡು ಹೋದ್ರೆ ಅವಾಗ ಮಾರ್ಕೆಟ್ ನಿಮ್ಗೆ ಈಸಿ ಅನ್ಸ್ಬಿಡುತ್ತೆ. ನೋಡಿ ಮೋಸ್ಟ್ ಆಫ್ ದ ಟ್ರೇಡರ್ಸ್ ಇಂಥ ಡೇಗಳಲ್ಲೇ ಅವರು ಎಂಥ ಟ್ರೇಡರ್ ಅಂತ ಡಿಸೈಡ್ ಆಗೋದು. ನೋಡಿ ಎಷ್ಟು ಪ್ರಾಬ್ಲಮ್ ಮಾಡುತ್ತೆ ನೋಡಿ ಮಾರ್ಕೆಟ್. ಪೊಸಿಷನ್ ಮಾಡಿದ ತಕ್ಷಣ ಮತ್ತೆ ಟಾರ್ಗೆಟ್ ತೋರಿಸುತ್ತೆ, ಮತ್ತೆ 0-0 ಬಂದು ನಿಲ್ಸುತ್ತೆ, ಮತ್ತೆ ಪ್ರಾಫಿಟ್ಸ್ ತೋರಿಸುತ್ತೆ, ಮತ್ತೆ ಪ್ರಾಫಿಟ್ಸ್ ಅಲ್ಲೇ ಆಟ ಆಡಿಸಿ ಮತ್ತೆ 0-0 ಬಂದು ನಿಲ್ಸಿ ಮತ್ತೆ ಪ್ರಾಫಿಟ್, ಈ ತರ ಮಾಡುತ್ತೆ. ಸಪೋಸ್ ಇಲ್ಲಿ ಯಾರಾದ್ರೂ ಕಾಲ್ ಸೈಡ್ ಹೋಗಿದ್ರೆ ಆಬ್ವಿಯಸ್ಲಿ ಅವ್ರ ಟಾರ್ಗೆಟ್ ಈ ಹೈ ಅಲ್ಲಿ ಇರುತ್ತೆ. ಈ ಹೈ ಏನಾಗಿರುತ್ತೆ ಅಲ್ಲಿರುತ್ತೆ. ಅಲ್ಲಿ ಟಾರ್ಗೆಟ್ ಬುಕ್ ಮಾಡೋ ಅಷ್ಟ್ರಲ್ಲಿ ನೋಡಿ ಅವ್ರು ಆಲ್ಮೋಸ್ಟ್ ಲಾಸ್ ಬುಕ್ ಮಾಡಿದ್ರಿ ಇಲ್ಲಿ ಈ ರೆಡ್ ರೆಡ್ ಕ್ಯಾಂಡಲ್ಗಳಲ್ಲಿ. ಸೊ ಅದಕ್ಕೆ ನಿಮ್ಮ ಕಮಿಟ್ಮೆಂಟು, ನಿಮ್ಮ ಎಸ್ ಎಲ್ ಎಲ್ಲ ತುಂಬಾ ಸ್ವಲ್ಪ ಜಾಸ್ತಿ ಇರ್ಬೇಕನ್ಸುತ್ತೆ ಈ ವೋಲಟಿಲಿಟಿ ಮಾರ್ಕೆಟಲ್ಲಿ. ಸಪೋಸ್ ನೀವೇನಾದ್ರೂ ಇನ್ನೂ ಸ್ಮಾಲ್ ಕ್ವಾಂಟಿಟೀಸ್ ಇಂದ ಟ್ರೇಡ್ ಮಾಡ್ತಿದ್ರೆ ಲೈಕ್ ನಂತರ ನಿಮ್ಮ ಕ್ಯಾಪಿಟಲ್ ಉಳಿಸ್ಕೊಂಡು ಮಾರ್ಕೆಟಲ್ಲಿ ಮುಂದಕ್ಕೆ ಹೋಗ್ಬೇಕಾಗತ್ತೆ. ನೀವು ಅನಾವಶ್ಯಕವಾಗಿ ಓವರ್ ಟ್ರೇಡಿಂಗ್ ಮಾಡೋದು, ಅಥವಾ ಜಾಸ್ತಿ ಕ್ಯಾಪಿಟಲ್ ಇದೆ ಅಂತ ಅಂದ್ಬಿಟ್ಟು ನೀವು ಪೊಸಿಷನ್ ಸೈಜಿಂಗ್ ಜಾಸ್ತಿ ಇಡೋದು, ಹಿಂಗೆಲ್ಲ ಆದ್ರೆ ಸಸ್ಟೈನ್ ಆಗೋದು ಕಷ್ಟ ಆಗುತ್ತೆ ಮಾರ್ಕೆಟಲ್ಲಿ. ಮಾರ್ಕೆಟಲ್ಲಿ ತುಂಬ ದಿನ ಇರೋದು ಅಂತ ಅಂದ್ರೆ ನೀವು ಏನೋ ಒಂದು ಮಾಡ್ತಿದ್ದೀರಾ. ಐ ಮೀನ್ ನೀವು 6 ಮಂತ್ಸ್ 1 ಇಯರ್ ಇಂದ ಮಾರ್ಕೆಟಲ್ಲಿ ಕಂಟಿನ್ಯೂಸ್ ಆಗಿ ಟ್ರೇಡ್ ಮಾಡ್ತಿದ್ದೀರಾ. ಅಲ್ಲಲ್ಲಿ ಒಂದೊಂದು ದಿನ ಬ್ರೇಕ್ ತಗೊಂಡ್ರು ಪರವಾಗಿಲ್ಲ. ಕಂಟಿನ್ಯೂಸ್ ಆಗಿ ಮಾರ್ಕೆಟಲ್ಲಿ ಇದ್ದೀರಾ ಅಂತ ಅಂದ್ರೆ ನೀವೇನೋ ಒಂದು ಮಾಡ್ತಿದ್ದೀರಾ ಮಾರ್ಕೆಟಲ್ಲಿ ಅಂತ. ದಯವಿಟ್ಟು ಹಂಗಿರಿ ಮಾರ್ಕೆಟಲ್ಲಿ. ನೀವು ಎಲ್ಲ ಒಂದೇ ದಿನ ಕಳ್ಕೊಂಡು ಏನು ಹೋಗ್ಬೇಡಿ. ನೋಡಿ ಇವತ್ತೂ ಅಷ್ಟೇ ನಾವು ಈ ಬೇಸಲ್ಲೇನೆ, ಈ ಬೇಸ್ ಹಿಂಗಾಗುತ್ತೆ ಅಂತ ನೋಡೇನೆ ನಾವು ಹುಡುಕಿದ್ದು. ದಟ್ ವಾಸ್ ದ ಬೇಸ್ ಇವತ್ತಿನ ದಿನಕ್ಕೆ. ಅಂಡ್ ನೆನ್ನೆನೂ ಅಷ್ಟೇ ನಾವು ಇಲ್ಲೇ ಟ್ರೇಡ್ ತಗೊಂಡಿದ್ದು. ಈ ಬೇಸ್ನೇ ಹುಡುಕಿ ನಾವು ಟ್ರೇಡ್ ತಗೊಂಡಿದ್ದು. ಅಂಡ್ ನೆನ್ನೆಗೂ ಇದೇ ಬೇಸ್ ಆಗಿದೆ ನೋಡಿ ಇಲ್ಲಿ. ನೀವು ಹಿಂಗೆ ಮಾರ್ಕೆಟಲ್ಲಿ ಈ ಮಾರ್ಕೆಟ್ ಏನ್ ಮಾಡ್ತಿದೆ ಅಂತ ಗಮನದಲ್ಲಿದ್ರೆ ನೀವು ಆರಾಮಾಗಿ ಯಾವ ಬೇಸ್ ಹುಡುಕ್ಬೋದು, ಟಾಪ್ ಹುಡುಕ್ಬೋದು. ಐ ಮೀನ್ ಮಾರ್ಕೆಟ್ ಯಾವುದೇ ಬೇಸು ಯಾವುದೇ ಟಾಪ್ ಅನ್ನೋದು ಇರಲ್ಲ. ನೀವು ಟ್ರೇಡ್ ಮಾಡಿದಾಗ ಅದು ಬೇಸ್ ಆಗ್ಬೋದು. ದಟ್ ಮೈಟ್ ಬಿ ದ ಡಿಫ್ರೆಂಟ್ ಸಿನಾರಿಯೋ. ಬಟ್ ಮಾರ್ಕೆಟ್ಗೆ ಅಂತ ಇದೇ ರೂಲು, ಇದೇ ಸ್ಟ್ರಕ್ಚರು, ಇಲ್ಲೇ ಬೇಸ್ ಆಗುತ್ತೆ ಈ ತರ ಯಾವುದೂ ಇಲ್ಲ. ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಪ್ರೊಬಬಿಲಿಟಿ. ಲೈಕ್ ಇವಾಗ ನಾವು ಇಲ್ಲಿ ಟ್ರೇಡ್ ಒಂದು ಪ್ಲೇಸ್ ಮಾಡಿದ್ದೋ, ನೆನ್ನೆದು ಮಾತಾಡ್ತಿದ್ದೀನಿ. ಈ ಟ್ರೇಡ್ ಪ್ಲೇಸ್ ಮಾಡಿದ್ದೋ ನಮ್ಗೆ ಗೊತ್ತಿರಲಿಲ್ಲ ಇದೇ ಬೇಸ್ ಆಗುತ್ತಾ ಇಲ್ವಾ ಅಂತ. ಬಟ್ ಇವೆಂಚುಲಿ ಇಟ್ ಬಿಕೇಮ್ ದ ಬೇಸ್. ಇವತ್ತೂ ಹಂಗೆ ಆಗಿದ್ದು, ಇದೇ ಬೇಸ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನಾವು. ಬಟ್ ಪ್ರೊಬಾಬಿಲಿಟಿ ಏನು ಹೇಳ್ತಿತ್ತು, ಮೋರ್ ದೆನ್ 80% ಇದು ಬೇಸ್ ಆಗೋ ಚಾನ್ಸಸ್ ಇತ್ತು ನನ್ನ ಪ್ರಕಾರ. ಸೊ ಅದಕ್ಕೆ ನಾವು ಇಲ್ಲಿ ಒಂದು ಟ್ರೇಡ್ ಪ್ಲೇಸ್ ಮಾಡ್ದೋ, ನಮಗೆ ಏನು ಡೀಸೆಂಟ್ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಹೋದೋ. ನೋಡಿ ಕ್ಲಿಯರ್ ಆಗಿ ಕಾಣಿಸುತ್ತೆ, ಇಲ್ಲೊಂದು ಟ್ರೆಂಡ್ ಲೈನ್ ಕಾಣಿಸುತ್ತೆ ನೋಡಿ ನಿಮಗೆ.
ನೋಡಿ ಕ್ಲಿಯರ್ ಆಗಿ ಇಲ್ಲೊಂದು ಟ್ರೆಂಡ್ ಲೈನ್ ಫಾರ್ಮ್ ಆಗಿದೆ ನೋಡಿ. ಈ ಟ್ರೆಂಡ್ ಲೈನ್ ಐ ಮೀನ್ ನಾನು ಈ ಟ್ರೆಂಡ್ ಲೈನ್ ನೋಡೆಲ್ಲ ನಮ್ಮ ಸೆಟಪ್ ಏನು ಈ ಟ್ರೆಂಡ್ ಲೈನ್ ಮೇಲೆ ವರ್ಕ್ ಮಾಡಲ್ಲ. ನಾವು ಯೂಶಲಿ ಇದನ್ನ ಒಂದು ಮಾರ್ಕೆಟ್ ಮೂವ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಯಾವಾಗ ಇದಕ್ಕೆ ಮೋರ್ ಪ್ರಿಫರೆನ್ಸ್ ಕೊಡ್ತೀವಿ ಅಂತಂದ್ರೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ. ಅವಾಗ ಇದಕ್ಕೆ ಮೋರ್ ಪ್ರಿಫರೆನ್ಸ್ ಕೊಡ್ತೀವಿ. ಈ ಟ್ರೆಂಡ್ ಲೈನ್ ಫಾರ್ಮ್ ಆಗಿದೆ. ಇಲ್ಲಿ ಬಯರ್ಸ್ ಆಕ್ಟಿವೇಟ್ ಆಗಕ್ಕೆ ಸ್ಟಾರ್ಟ್ ಆಗಿರ್ತಾರೆ. ಯಾವಾಗ ಈ ಟ್ರೆಂಡ್ ಲೈನ್ ಬ್ರೇಕ್ ಆಯ್ತೋ ಅವಾಗ ಇಲ್ಲಿ ಮೋಸ್ಟ್ ಆಫ್ ದೆಮ್ ಎಲ್ಲ ಸೆಲ್ ಮಾಡಿರ್ತಾರೆ. ಟ್ರೆಂಡ್ ಲೈನ್ ಬ್ರೇಕ್ ಆಗಿದೆ ಸೆಲ್ ಹೋಗು ಅಂತ. ಆ್ಯಂಡ್ ಇದು ಯಾರ ಮೈಂಡ್ ಸೆಟ್ ಹೇಳಿ, ಇದು ರಿಟೈಲರ್ಸ್ ಮೈಂಡ್ ಸೆಟ್ ಇದು. ಇಲ್ಲಿ ಆಪರೇಟರ್ ಏನ್ ಮಾಡ್ತಾರೆ, ಬಂದು ಅವ್ರು ಬೈ ಪೊಸಿಷನ್ ಮಾಡ್ಕೊಂತಾರೆ, ಹೋಗ್ತಾರೆ ಅವ್ರು ಸುಮ್ಮನೆ. ಬೈ ಪೊಸಿಷನ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಇಲ್ಲಿ ಬ್ರೇಕ್ ಡೌನ್ ಆಗಿದೆ, ರಿಟ್ರೇಸ್ಮೆಂಟ್ ಮಾಡೋಣ ಅಂತ ಈ ವೈಟ್ ಕ್ಯಾಂಡ್ಲಿಗೆ ವೈಟ್ ಮಾಡಿ ಎಲ್ಲರೂ ಇಲ್ಲಿ ಸೆಲ್ ಸೈಡ್ ಪೊಸಿಷನ್ ಎಕ್ಸಿಕ್ಯೂಟ್ ಮಾಡಿರ್ತಾರೆ. ಆಪರೇಟರ್ ಬಂದು ಇಲ್ಲಿ ಬೈ ಮಾಡ್ತಾರೆ. ಅದಕ್ಕೆ ಬಂದಿರೋ ಮೂವ್ ಇದು. ಸಪೋಸ್ ನಾವು ಇಲ್ಲಿ ಅವೈಲೇಬಲ್ ಇಲ್ದಿರಾ ಈ ಮೂಮೆಂಟಲ್ಲಿ ನಾನೇನಾದ್ರು ಟ್ರೇಡಿಂಗ್ ಅವೈಲೇಬಲ್ ಇದ್ರೆ ನಾನು ಡೆಫಿನೆಟ್ಲಿ ಇಲ್ಲೊಂದು ಕಾಲ್ ಸೈಡ್ ಪೊಸಿಷನ್ ಇನಿಷಿಯೇಟ್ ಮಾಡ್ತಿದ್ದೆ ಆಫ್ಟರ್ ದಿಸ್ ಕನ್ಫರ್ಮೇಷನ್ ಕ್ಯಾಂಡಲ್. ನೋಡಿ ಈ ಟೈಮ್ ಕೊಟ್ಟಿದೆಯಲ್ಲ, ಈ ಕ್ಯಾಂಡಲ್ಸ್ ಆದಮೇಲೆ ನಾನೊಂದು ಬೈಯಿಂಗ್ ಸೈಡ್ ಪೊಸಿಷನ್ ಇನಿಷಿಯೇಟ್ ಮಾಡ್ತಿದ್ದೆ. ಆ್ಯಂಡ್ ಇಲ್ಲೂ ಅದೇ ಥರನೇ ಆಗಿದ್ದು. ಬ್ಯಾಂಕ್ ನಿಫ್ಟಿ ನೋಡಿದ್ರೆ ಆಲ್ರೆಡಿ ಕ್ಲೋಸಿಂಗ್ ಪಾಯಿಂಟ್ ಬ್ರೇಕ್ ಡೌನ್ ಕೊಟ್ಟಿದೆ. ನಿಫ್ಟಿ ನೋಡಿದ್ರೆ ಕ್ಲೋಸಿಂಗ್ ಪಾಯಿಂಟ್ ಸಪೋರ್ಟ್ ತಗೊಂಡಿದೆ ಇಲ್ಲಿ ನೋಡಿ, ಇದು ಕ್ಲೋಸಿಂಗ್ ಪಾಯಿಂಟ್ ಸಪೋರ್ಟ್. ಬ್ಯಾಂಕ್ ನಿಫ್ಟಿ ಸಪೋಸ್ ಒಂದು ಇಂಡೆಕ್ಸ್ ಏನಾದರೂ ಬ್ರೇಕ್ ಡೌನ್ ಆದಾಗ ಇನ್ನೊಂದು ಇಂಡೆಕ್ಸ್ ಈ ಥರ ಸಪೋರ್ಟ್ ತಗೊಂತಿದ್ರೆ ಈ ಸಪೋರ್ಟ್ ತಗೊಂತಿರೋ ಇಂಡೆಕ್ಸು ಕಂಟಿನ್ಯೂ ಮಾಡುತ್ತೆ. ಈ ಬ್ರೇಕ್ ಡೌನ್ ಮಾಡಿರೋ ಇಂಡೆಕ್ಸ್ ಏನಿದೆಯಲ್ಲ, ಇದು ಫೇಲ್ ಆಗೋ ಪಾಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ಇಲ್ಲಿವರೆಗೂ ಬಯರ್ಸ್ ಆ್ಯಡ್ ಆಗಿರ್ತಾರೆ. ಈ ಯಾವಾಗ ಬ್ರೇಕ್ ಡೌನ್ ಆಯಿತೋ ಇಲ್ಲಿ ಸೆಲ್ಲರ್ಸ್ ಜಾಸ್ತಿ ಆ್ಯಡ್ ಆಗಕ್ಕೆ ಸ್ಟಾರ್ಟ್ ಆಗ್ತಾರೆ. ಮೋರ್ ಓವರ್ ನಮಗಿಲ್ಲಿ ಹಿಂದಿನ ದಿನನೇ ಮಾರ್ಕೆಟ್ ಒಂದು ಕನ್ಫರ್ಮೇಷನ್ ಕೊಟ್ಟಿದೆ. 4 ಟೈಮ್ಸ್ ಈ ಥರ ಸಪೋರ್ಟ್ ತಗೊಂಡಿದೆ. ಯಾರೋ ಸ್ಟ್ರಾಂಗ್ ಆಪರೇಟರೇ ಕೂತಿದ್ದಾನೆ ನೋಡಿ. ನಿನ್ನೆ ಇಲ್ಲಿ ಸೆಕೆಂಡ್ ಟೈಮ್ ಸಪೋರ್ಟ್ ತಗೊಂತು. ಒಂದು ಡಬ್ಲ್ಯೂ ಪ್ಯಾಟ್ರನ್ ಥರ ಆಗಿದೆ ಇಲ್ಲಿ. ಇದನ್ನ ನೋಡಿ, ಇಲ್ಲಿ ಬಯರ್ಸ್ ಅಕ್ಯುಮಿಲೇಟ್ ಆಗಿರ್ತಾರೆ. ಅವ್ರ ಎಸ್ ಎಲ್ ಎಲ್ಲಿರುತ್ತೆ, ಈ ಲೆವೆಲ್ ಕೆಳಗಡೆ ಎಸ್ ಎಲ್ ಇರುತ್ತೆ ಅವ್ರದ್ದು. ಅವ್ರ ಎಸ್ ಎಲ್ ತಿಂದಿರಾನೆ ಬಯರ್ಸ್ಗೆ ಬೆನಿಫಿಟ್ ಕೊಡ್ತಿದೆ ನೋಡಿ, ಬ್ರೇಕ್ಔಟ್ ಕೊಡ್ತಿದೆ. ಸೆಲ್ಲರ್ಸ್ನ ಎಕ್ಸಿಟ್ ಮಾಡ್ತಿದೆ. ಅಂದರೆ ಯಾರೋ ಆಪರೇಟರ್ ಇಲ್ಲಿ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತ. ಸೊ ಇದನ್ನ ಕನ್ಫರ್ಮೇಷನ್ ಆಗಕ್ಕೆ ಇನ್ನೊಂದ್ಸರಿ ಅಲ್ಲೇ ಸಪೋರ್ಟ್ ತಗೊಂಡು ಕ್ಲೋಸಿಂಗ್ ಕೊಟ್ಟಿದ್ದೆ ನೋಡಿ. ಆಮೇಲೆ ಇವತ್ತೂ ಅಷ್ಟೇ ಅಲ್ಲೇ ಸಪೋರ್ಟ್ ತಗೊಂತು. ಸೊ ಇಲ್ಲೊಂದು ಕನ್ಫರ್ಮೇಷನ್ ಆಯ್ತು. ಇಲ್ಲಿ ಯಾವಾಗ ಬ್ಲೂ ಕ್ಯಾಂಡಲ್ ಆಯ್ತೋ ನಾವು ಪೊಸಿಷನ್ ಇನಿಷಿಯೇಟ್ ಮಾಡ್ದು. ನಾವು ವಿಡಿಯೋ ಅಲ್ಲಿ ರೆಕಾರ್ಡ್ ಮಾಡಿ ಶೇರ್ ಮಾಡಿದ್ದೀನಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಮತ್ತೆ ಇಲ್ಲಿ ಬ್ಲೂ ಕ್ಯಾಂಡಲ್ ಆಯಿತು. ನಾವು ಇಲ್ಲಿ ಒಂದು ಕಾಲ್ ಸೈಡ್ ಪೊಸಿಷನ್ ಇನಿಷಿಯೇಟ್ ಮಾಡ್ದೋ. ಅಫ್ಕೋರ್ಸ್ ಫುಲ್ ಟಾರ್ಗೆಟ್ ಬುಕ್ ಮಾಡಿಲ್ಲ ಇವತ್ತು. ಇಲ್ಲಿ ಯಾವಾಗ ಪ್ರಾಫಿಟ್ ಕಡಿಮೆ ಆಯಿತೋ ಅವಾಗ ನಾವು ಟಾರ್ಗೆಟ್ ಬುಕ್ ಮಾಡಿಕೊಂಡು ಮತ್ತೆ ನಾಳೆ ಸಿಗೋಣ ಫ್ರೆಂಡ್ಸ್. ನಿಮ್ಮ ಕ್ಯಾಪಿಟಲ್ನ ಉಳಿಸ್ಕೊಳ್ಳಿ. ನಾಳೆ ಒಂದೊಳ್ಳೆ ಪ್ಲಾನ್ ಒಟ್ಟಿಗೆ ಮಾರ್ಕೆಟ್ ಹೆಂಗೆ ಬಿಹೇವ್ ಮಾಡುತ್ತೆ ಅಂತ ನೋಡಿ ಒಂದು ಟ್ರೇಡ್ ಎಕ್ಸಿಕ್ಯೂಟ್ ಮಾಡೋಣ.